ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಅದ್ದೂರಿಯಾಗಿ ನಡೆದ ಶ್ರೀ ಗುರು ಗಂಗಾಧರೇಶ್ವರ ಪಲ್ಲಕ್ಕಿ ಉತ್ಸವ ಹಾಗೂ ಪುರುವಂತರ ಸೇವೆ ಇಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಕರಬಂಟನಾಳದಲ್ಲಿ ನಡೆದ ಪಲ್ಲಕ್ಕಿ ಉತ್ಸವ ಹಾಗೂ ಪುರುವಂತರ ಸೇವೆ. ಕರಬಂಟನಾಳದ ವಿಷ್ಣುವರ್ಧನ ಗುರು ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಮಹಾಶಿವರಾತ್ರಿಯಂದು ದೇವಸ್ಥಾನದ ಪೀಠಾಧಿಪತಿಗಳಾದ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ 2 ದಿನಗಳ ಕಾಲ ನಡೆದ ಶ್ರೀ ಗುರು ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು. ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡರು. ಇದೇ ವೇಳೆ ವಿಜಯಪುರದ BLDE ಆಸ್ಪತ್ರೆ ಹಾಗೂ ಸಂಗಮೇಶ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆಯಿತು. ವರದಿ ಸಿದ್ದು BM ನ್ಯೂಸ್ 26 ಕನ್ನಡ, ಬಸವನ ಬಾಗೇವಾಡಿ. 3ನೇ ತಾರೀಕಿನಿಂದ ಇಲ್ಲಿವರೆಗೆ ಬಸವಾದಿ ಶರಣರ ಚಿಂತನೆ ನಡೆಯಿತು. ಮತ್ತು ಶ್ರೀ ಅನ್ನಪೂರ್ಣಮ್ಮ ಮತ್ತು ಶ್ರೀ ರೇಣುಕಾ ತಾಯಿಯವರು ತಮ್ಮ ಅನುಭವದ ನುಡಿಗಳನ್ನು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ತಾರೀಕು 16ನೇ ತಾರೀಕು ಸಾವಯವ ಕೃಷಿ ಚಿಂತನೆ, ಅಧ್ಯಾತ್ಮದ ವಿಚಾರಗಳು, ತದನಂತರ ಅಗ್ನಿಕೂಟ, ಹಾಗೆ ಪಲ್ಲಕ್ಕಿ ಉತ್ಸವ, ಗುರು ಗಂಗಾಧರ ಶಿವಯೋಗಿಗಳ ಜೀವನದ ಮೌಲ್ಯಗಳ ಕುರಿತು ಒಂದು ಚಿಂತನೆ. ಈ ಚಿಂತನೆ ಕಾರ್ಯಕ್ರಮವನ್ನು ಸಿಂಧಿಗೆ ಪ್ರಭು ಸಾರಂಗದೇವ ಶಿವಾಚಾರ್ಯರು, ಬೆಂಗಳೂರಿನ ಮಲ್ಲಿಕಾರ್ಜುನ ಸ್ವಾಮಿಗಳು, ಹಲವಾರು ಸಂಶೋಧಕರು ಪ್ರತಿ ವರ್ಷದ ಪದ್ಧತಿಯಂತೆ ಗುರು ಗಂಗಾಧರೇಶ್ವರ ಮಹಾಸ್ವಾಮಿಗಳವರ ಮಹಾಶಿವರಾತ್ರಿಯಂದು ಪ್ರತಿ ವರ್ಷವೂ ಜರುಗಿಕೊಂಡು ಬರ್ತಾ ಇದೆ. ಅದರೊಳಗೆ ಪ್ರತಿ ವರ್ಷ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಆರೋಗ್ಯ ತಪಾಸಣಾ ಶಿಬಿರ ಆಗಿರ್ಬೋದು, ನೇತ್ರ ತಪಾಸಣಾ ಶಿಬಿರ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಹಾಗೆ ಸಾವಯವ ಕೃಷಿ ಚಿಂತನೆ ಗೋಷ್ಠಿಗಳಾಗಿರ್ಬೋದು ಮತ್ತು ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮಗಳಾಗಿರ್ಬೋದು, ಈ ರೀತಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಇಲ್ಲಿ ಜರುಗಿಕೊಂಡು ಬಂದಿದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.